ನಮಸ್ಕಾರ. ಕರ್ನಾಟಕ ಜಡ್ಜ್ಗಳಿಗೆ ಪರೋಕ್ಷವಾಗಿ ಕ್ಯಾಕರಿಸಿ ಹೋಗಿದ ನಿರಂಜನ್ ದೇಶಪಾಂಡೆ ಜಡ್ಜ್ಗಳ ಸ್ಥಾನಕ್ಕೆ ನೀವು ಲಾಯಕ್ಕಿಲ್ಲ ಕಂಡ್ರು ಬಿಟ್ಟು ಬಿಡ್ರಿ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಅಗ್ನಿ ಪರೀಕ್ಷೆಯಲ್ಲಿ ಯಾಂಕರಿಂಗ್ ಮಾಡುತ್ತಿರುವಂತಹ ಅಂದ್ರೆ ನಿರೂಪಣೆ ಮಾಡುತ್ತಿರುವಂತಹ ನಿರಂಜನ್ ದೇಶಪಾಂಡೆ ಹೇಳಿರುವಂಥ ಹೇಳಿಕೆ ಎಲ್ಲೆಡೆ ಕೂಡ ಫುಲ್ ಸುದ್ದಿ ಹಾಕತ್ತೆ ಬಿಡ್ತಾವೆ. ಅವನು ಸತ್ಯವಾಗಲು ಸತ್ಯ ಹೇಳಿಬಿಟ್ಟು ನೋಡಪ್ಪ ಹುಲಿ, ಇದು ನಿಜವಾದ ನಿರಂಜನ್ ದೇಶಪಾಂಡೆ, ಇದು ನಿಜವಾಗಿರ್ತಕ್ಕಂಥ ನಿನ್ನ ವ್ಯಕ್ತಿತ್ವ, ಇದು ನಿಜವಾಗಿರ್ತಕ್ಕಂಥ ಮಾತು. ಸತ್ಯವಾಗಲು ಹುಲಿ, ನೀ ಬೆಂಕಿ ಉತ್ತರ ಕೊಟ್ಟು ಸತ್ಯ ಹಿಂಗಿರ್ಬೇಕು, ತಲೆ ಮೇಲೆ ಹೊಡೆದಂಗಿರ್ಬೇಕು. ನಾವು 100 ಮಂದಿ 100 ಮಾತಾಡಲಿ, 100 ಮಂದಿ 100 ಬರ್ಕೊಳ್ಳಿ, 100 ಮಂದಿ 100 ಹರ್ಕೊಳ್ಳಿ, ಬಟ್ ಸತ್ಯವಾಗಿರ್ಬೇಕು, ನಿಯತ್ತಿನಿಂದ ಮಾತನಾಡ್ಬೇಕು ಮನುಷ್ಯ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸತ್ಯವನ್ನು ಹೇಳೋಕ್ಕೂ ಕೂಡ ಗಡಿಸಲ್ಲ ಯಾರಿಗೂ. ಅದು ಹಂಗಾತತೆ, ಹಿಂಗಾತತೆ, ಟಿಂಗಾತತೆ, ಟಿಸ್ಗಾತತೆ ಅಂತ ಮಾತಾಡೋದೇ ಜಾಸ್ತಿ ಆಗಿಬಿಟ್ಟವ. ಅಂದ್ರೆ ಇಲ್ಲಿ ಇವು ಜಡ್ಜಸ್ಗಳು ನಮ್ಗೆ ನಾವೇ ದೊಡ್ಡಿದು, ನಿಮ್ಗೆ ನೀವೇ ದೊಡ್ಡಿದು, ಜನಸಾಮಾನ್ಯರಂದ್ರೆ ಹಂಗ, ಜನಸಾಮಾನ್ಯರಂದ್ರೆ ಹಿಂಗ ಅಂತೇಳಿ ಇವರೇ ಬಿಡಪ್ ಕೊಟ್ಟಾಕೈತಿ ಬಿಟ್ರೆ ಇವ್ರು ಏನು ಕಡ್ದು ಕಟ್ಟಾಕಿರ ಅನ್ನೋದು ಎಲ್ಲೂ ಹೇಳ್ಬಲ್ರು. ಬಟ್ ನಿರಂಜನ್ ದೇಶಪಾಂಡೆ ಸತ್ಯವನ್ನು ಒಪ್ಕೊಂಡ್ಬಿಟ್ಟ. ಹುಲಿಯೇ ಮೆಚ್ಚಿದೆ ಹುಲಿ, ನಿನ್ನ ಬೆಂಕಿ ಹುಲಿ, ನಿನ್ನ ಮಾತು ನನಗೆ ತುಂಬ ಇಷ್ಟ ಆಗ್ಬಿಡೋದು, ಕೇಳಿ ಫುಲ್ಲು ಖುಷಿ ಆಗಿಬಿಡುತ್ತೆ. ಏನದು ವಿಷಯ ಬರ್ರಿ ನಿಮ್ಮ ಮುಂದೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಒಬ್ಬ ಯೂಟ್ಯೂಬರ್ ನಿರಂಜನ್ ದೇಶಪಾಂಡೆಗೆ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಇದೇ ಅಗ್ನಿ ಪರೀಕ್ಷೆ ಸಂಬಂಧ ಇಷ್ಟು ಟ್ರೋಲ್ ಆಗ್ತಿದೆಯಲ್ಲ, ಏನಾಗ್ತಿದೆ ಈ ಸಮಸ್ಯೆ ಅಂತ ಕೇಳಿದಾಗ ಇಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಗಿಲ್ಲಿ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಸೊ ಅಲ್ಲಿ ಸರ್ ಈ ಅಗ್ನಿ ಪರೀಕ್ಷೆ ಜಡ್ಜ್ ಆಗಿ ಗಿಲ್ಲಿ ಬರ್ತಾರಂತ ಹೇಳಿದ್ರು, ಗಿಲ್ಲಿ ಯಾಕೆ ಬರಲಿಲ್ಲ ಎನ್ನುವಂಥ ಪ್ರಶ್ನೆನ ನಿರೂಪಕ ನಿರಂಜನ್ ದೇಶಪಾಂಡೆ ಕೇಳ್ತಾನೆ. ಸೊ ಆವಾಗ ನಿರಂಜನ್ ದೇಶಪಾಂಡೆ ಪರೋಕ್ಷವಾಗಿ ಈಗಿರುವಂಥ ಜಡ್ಜ್ಗಳಿಗೆ ಕ್ಯಾಕರಿಸಿ ಉಗ್ದಂಗಿತ್ತದು. ಅದನ್ನ ನೀವು ಕೇಳ್ರಿ ಏನು ಹೇಳ್ತಾನೆ ಅಂತ. ಸೊ ಈಗಲೂ ಕೂಡ ನೀವು ಸಿಗುತ್ತೆ ಮಡ್ಡಿ ಮಧು ಅಥವಾ ಮಧು ಮಡ್ಡಿ ಅನ್ನುವಂಥ ಯೂಟ್ಯೂಬ್ ಚಾನಲ್ಗಳೇ ಸಿಗ್ತದೆ, ನೋಡ್ಬೋದು ನೀವು. ಅಲ್ಲಿ ನಿರಂಜನ್ ದೇಶಪಾಂಡೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರೆ ಏನಪ್ಪಾ ಅಂತಂದ್ರೆ, ನೋಡ್ರಿ ಗಿಲ್ಲಿ ಯಾಕೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಹೇಳ್ತಾರ. ಗಿಲ್ಲಿ ಯಾಕೆ ಬರಲು ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಸತ್ಯವಾಗಲು ಗೊತ್ತಿಲ್ಲ, ಬಟ್ ಈ ಈಸ್ ವೆರಿ ಬಿಸಿ, ಮೂವೀಸ್ ಅಂಡ್ ಪ್ರಮೋಷನ್ಸ್ ಎಲ್ಲ ಒಟ್ಟು ಕೂಡ ಭಾಳ ಹೇಳಿ ಸ್ವಚ್ಛಂದವಾಗಿ ಹೇಳಿ ಕೊನೆಗೆ ಹೇಳ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಬರಲಿರೋದು ಒಂದು ಕಾರಣ ಇರ್ಬೋದು, ಬಟ್ ಜಡ್ಜ್ ಆಗಿ ಬಂದಿರಲ್ಲ, ಮುಂದೊಂದು ನಿರ್ಮಾಣಗಳು ಬರಲೇಬೇಕಂತ ಆಹ್ವಾನ ಕೊಡೋದ್ರ ಜೊತೆಗೆ ಆ ವಿಷಯವನ್ನು ಹೇಳ್ತಾರೆ. ಏನು ವಿಷಯವನ್ನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಈಗ ಯಾಕಂತಂದ್ರೆ ಗಿಲ್ಲಿ ಬರಲೇಬೇಕು, ಈ ಒಂದು ಜಡ್ಜ್ ಆಗಿ ಬರಬೇಕಿತ್ತು. ಯಾಕಂದ್ರೆ ಜನ ಗಿಲ್ಲಿಯನ್ನು ಕೂಡ ಅದೇ ರೀತಿ ಒಪ್ಕೊಳ್ತಾರ ಅಥವಾ ಗಿಲ್ಲಿ ಹೇಳಿದ್ರೆ ಕೇಳ್ತಾರ. ಯಾಕಂತಂದ್ರೆ ಇವಾಗ ವಿನಯ್ ಏನೇ ಹೇಳಿದ್ರು ಕೂಡ ರ್ಯಾಶ್ ಆಗುತ್ತೆ, ಶ್ರುತಿ ಮೇಡಮ್ ಏನೇ ಹೇಳಿದ್ರು ಕೂಡ ರ್ಯಾಶ್ ಆಗುತ್ತೆ, ಸಂಗೀತ ಏನು ಹೇಳಿದ್ರು ಕೂಡ ಅದೊಂದು ರ್ಯಾಶ್ ಆಗುತ್ತೆ. ಬಟ್ ಚಂದನಿಗೆ ಆ ರೀತಿ ರ್ಯಾಶ್ ಆಗಿಲ್ಲ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದ್ದಾವೆ. ಈ 3 ಜನ ಏನು ಹೇಳಿದ್ರು ಕೂಡ ರ್ಯಾಶ್ ಆಗ್ತಾ ಇದೆ. ಯಾಕಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಯಾಕೆ ಸರ್ ಹಿಂಗಾಗ್ತಿದೆ ಅಂತ ನಿರೂಪಕ ಕೇಳಿದಾಗ ನಿರಂಜನ್ ದೇಶಪಾಂಡೆ ಮತ್ತೆ ಉತ್ತರ ಕೊಡ್ತಾರೆ. ಇಲ್ಲಿ ಸರಿಯಾದ ವ್ಯಕ್ತಿಗಳು ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿಪಡಿಸಿದ್ರೆ ಅದು ಆ ರೀತಿ ಆಗಲ್ಲ. ಇದಕ್ಕೆ ಸರಿಯಾದ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಜನಸಾಮಾನ್ಯರ ರೀತಿಯಲ್ಲೇ ಟ್ರೀಟ್ ಮಾಡಬೇಕು. ಹಂಗಾದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಅದನ್ನು ನೆಗೆಟಿವ್ ತಗೊಳ್ಳಲ್ಲ. ಇದು ನೆಗೆಟಿವಿಟಿ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರಿಗಿರುವಂಥ ಸ್ಥಾನಮಾನ ಹಂಗಿದೆ ಎನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಬಟ್ ವಿನಯ್ ಇದೇ ರೀತಿ ಇದ್ದಾರೆ, ಸಂಗೀತ ಇದೇ ರೀತಿ ಅಂತ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಯಾಕಪ್ಪ ಅಂದ್ರೆ ಆತನ ಉದ್ಯೋಗ ಯಾಕೆ ಕಳ್ಕೋಬೇಕು ಉದ್ಯೋಗ? ಯಾಕಪ್ಪ ಅಂದ್ರೆ ಇವು ಅಗ್ನಿ ಪರೀಕ್ಷೆ ನೀನು ಆಂಕರ್ ಆಗಿ ಮಾಡ್ಬೇಕಪ್ಪ ಅಂತೇಳಿ ದೇಶಪಾಂಡೆಗೆ ಹೇಳಿರ್ತಾರೆ. ಸೊ ಹಂಗಾಗಿ ಬಂದನಂತ ನೀವು ವಿನಯ್ ಇದ್ರು ಬರಲ್ಲ, ಸಂಗೀತ ಇದ್ರು ಬರಲ್ಲ, ಇವ್ರಿಗೆ ಯೋಗ್ಯತೆ ಇಲ್ಲ, ಆತಗೆ ಪೇಮೆಂಟ್ ಹೋಗಿಬಿಡ್ತದೆ, ಆತನ ಕೆಲಸ ಹೋಗಿಬಿಡ್ತೈತೆ. ಸೊ ಹಂಗಾಗಿ ಆತ ನೇರವಾಗಿ ಹೇಳ್ದಾನೆ, ಪರೋಕ್ಷವಾಗಿ ಕ್ಯಾಕರಿಸಿ ಉಗ್ದಂಗಿತ್ತು. ಒಂದು ಉದಾಹರಣೆ ಕೊಡ್ಲಾ, ನಮ್ಮ ಮನೆ ಒಳಗೂ ನಮಗೆ ಮಕ್ಕಳು ಭಾಳ ಜೀವ ಇದಾರ, ನಮ್ಮಮ್ಮ ಭಾಳ ಜೀವ ಇದಾರ, ನಮ್ಮ ತಂದೆ ಭಾಳ ಜೀವ ಇದಾರ ಅಂತ ಹೇಳ್ತೀವಿ. ಬಟ್ ನಮ್ಮ ಅಣ್ಣವ್ರು ಏನಾರು ಉದಾಹರಣೆಗೆ ಪ್ರೀತಿಯಿಂದನೇ ಹೇಳ್ತಾರ, ಊಟ ಮಾಡು ಅನ್ನೋದು ಬೇರೆ, ತಿಂತ್ಯಾ ಇಲ್ಲ ಕೂಳು ಮಗನೇ ಅಂದ್ರೆ ಇದು ಬೇರೆ. ಅಂದ್ರೆ ಎರಡೂ ಒಂದೇ ಅರ್ಥನೇ. ತಿಂತಿದ್ಯಾ ಇಲ್ಲ ಕೂಳು ಇದು ಒಂದೇ ಅರ್ಥನೇ, ಊಟ ಮಾಡು ಮಗನೇ ಅಂದ್ರೆ ಇದು ಒಂದು ಅರ್ಥನೇ. ಬಟ್ ಬೇರೆ ಬೇರೆ ಹ್ಯಾಂಗಲ್ಲಿ ಇರ್ತವ. ಊಟ ಮಾಡು ಎನ್ನುವುದರಲ್ಲಿ ಸಾಕಷ್ಟು ಪ್ರೀತಿ ಇರ್ತದೆ, ಗೌರವ ಇರ್ತದೆ, ನಂಬಿಕೆ ಇರ್ತದೆ. ಇಲ್ಲಿ ತಿಂತಿಯಾ ಇಲ್ಲ ಕೂಳು ಅಂದ್ರೆ ಮಗನೇ ತಿನ್ನೋ ಇಲ್ಕಿರಲ್ಲ, ಎದ್ದೋಗಲೇ ಬೋಸ್ ಹುಡುಕಿ ಅಂತಾರೆ, ಹೆಚ್ಚಿಗೆ ಮಾತಾಡಂಗೆ. ಅಂದ್ರೆ ಇದು ಬೇಕು ಬೇಡ ಅಂತ ಅದರಂಗೆ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಉತ್ತರ ಕೊಟ್ಟರ ನಿರಂಜನ್ ದೇಶಪಾಂಡೆ, ಇಂಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ಟಣ. ಅಂದ್ರೆ ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ತಿಳಿಪಡಿಸಿದ್ರೆ ಅವ್ರು ಯಾರು ಕೂಡ ನೆಗೆಟಿವಿಟಿ ತಗೊಳ್ಳಲ್ಲ. ಇವ್ರು ಹಿಂಗೆ ಮಾತಾಡೋದಕ್ಕೆ ಜನ ಹಿಂಗೆ ನೆಗೆಟಿವಿಟಿ ಮಾಡಾಕತ್ತಾರೆ ಅಂತ ನಿರಂಜನ್ ದೇಶಪಾಂಡೆ ಒಪ್ಕೊಳ್ತಾನ. ಹೌದು ಹುಲಿ, ಗಂಭೀರ, ನೀನ ಸತ್ಯವನ್ನು ಹೇಳಿದಿ, ಸತ್ಯ ಹೇಳಿದಕ್ಕೆ ಭಾಳ ಖುಷಿ ಆಗ್ಯದ. ನಿನ್ನ ಮಾತು ನನಗಂತೂ ಸಿಕ್ಕಾಬಿಡಿ ಖುಷಿ ಆಗಿಬಿಡುತ್ತೆ. ಎಷ್ಟು ಜನಕ್ಕೆ ಫುಲ್ ಖುಷಿ ಆಗಿತ್ತು ಗೊತ್ತಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಫುಲ್ ಖುಷಿ ಆಗಿರ್ತದೆ. ಯಾಕಪ್ಪ ನಾ ಡೆಪ್ತಲ್ಲಿ ಹೇಳ್ಯಾನ, ಅಂದ್ರೆ ಹೇಳುವಂತಹ ವಾಕ್ಯದಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಹೇಳ್ಬಿಟ್ಟನ. ಹಂಗಾಗಿ ಜನಕ್ಕೆ ಅದು ಅಷ್ಟು ಅರ್ಥ ಆಗ್ತಿಲ್ಲ. ಅದು ನನಗೆ ಅರ್ಥ ಆಗಿರೋದ್ರಿಂದ ಸ್ವಲ್ಪ ಹೇಳಿ. ನಾನು ದೊಡ್ಡ ಶಾಣೆ ಅಂತಲ್ಲ, ನಾನು ನಿಮಗೆ ದೊಡ್ಡ ತೊರಗಿದ್ದೀನಿ. ಬಟ್ ಹೇಳುವಂಥ ವಿಚಾರ ಒಂದೊಂದು ಸಣ್ಣ ಪುಟ ಅರ್ಥ ಆಗಿಬಿಡ್ತಾವೆ. ಸೊ ನೀವು ದಡ್ರ ಅಂತಲ್ಲ, ನೀವು ನನಗಿಂತ ಶಾಣ್ಯರಿದ್ದೀರಿ ಅಂತ ಅರ್ಥ. ಸೊ ಅಂದ್ರೆ ಒಟ್ಟಾರೆಯಾಗಿ ಗಿಲ್ಲಿಗೂ ಕೂಡ ಆಹ್ವಾನವನ್ನು ಕೊಡ್ತಾನೆ ನಿರಂಜನ್ ದೇಶಪಾಂಡೆ. ಗಿಲ್ಲಿ ನೀನು ಬರಲೇಬೇಕು ಹುಲಿ, ನೀನು ಹೇಳಿದ್ರೆ ಸತ್ಯವಾಗ್ಲೂ ಜನ ತಗೊಂತಾರೆ, ನೆಗೆಟಿವಿಟಿ ತಗೊಳ್ಳಲ್ಲ. ಯಾಕಪ್ಪ ಅಂದ್ರೆ ನಿನಗೆ ಆ ಕೆಪಬಿಲಿಟಿ ಇದೆ, ನಿನಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಜನರನ್ನು ಯಾವ ರೀತಿ ನಗಿಸ್ಬೇಕು, ಯಾವ ರೀತಿ ಸಂಭಾಳಿಸ್ಬೇಕು, ಆ ರೀತಿ ಸಂಭಾಳಿಸುವಂಥ ಶಕ್ತಿ ನಿನಗಿದೆ. ನೀನು ಜನ ತಗೊಂತಾರೆ, ತಲೆ ಕೆಡಿಸ್ಕೋಬೇಡ, ನೀ ಬರಬೇಕು, ನೀ ಬರುವುದನ್ನು ನಾನು ನೋಡ್ಬೇಕಂತೇಳಿ ನಿರಂಜನ್ ದೇಶಪಾಂಡೆ ಆಸೆ ಪಡ್ತಾನೆ. ಹೌದು ಹುಲಿ, ಗಿಲ್ಲಿ ಅಂದ್ರೆ ಇದು
ಗಿಲ್ಲಿ ತಾಕತ್ತಂದ್ರೆ ಇದು ಅವನ ಹಿಂಗಿರ್ಬೇಕು ಬೆಂಕಿ. ಯಾಕಪ್ಪ ಅಂದ್ರೆ ಜನಸಾಮಾನ್ಯ ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿಯನ್ನು ಒಪ್ಕೊಂಡ್ರ ಅವನಿಗೆ ಕೆಪಬಿಲಿಟಿ ಆದ ಯಾರನ್ನ ಹೆಂಗೆ ಆಯ್ಕೆ ಮಾಡ್ಬೇಕನ್ನೋದು. ಇವ್ರಂಗ ರೌಡಿ ಜಮ್ ಮಾಡಿ ಏನ್ ಮಾಡಿದ್ಯಾ, ಯಾಕೆ ಮಾಡಿದ್ಯಾ, ಗೆಟ್ ಔಟ್ ಗೆಟ್ ಲಾಸ್ಟ್, ತಲೆ ಬೋಳಿಸ್ಕೊಳ್ಳಿ, ಬಾಚ್ಕೊಳ್ಳಿ, ಮಿಷೋ ಬಳಸ್ಕೊಳ್ಳಿ, ಗಡ್ಡ ಬಳಸ್ಕೊಳ್ಳಿ, ಆ ಸರ್ಟಿಫಿಕೇಟ್ ಹರಿದಾಕಿ ಹುಚ್ಚು ಮಾಡಂಗಿಲ್ಲ ಗಿಲ್ಲಿ. ಯಾವಾಗ ಸಿಗವ ಇದು ಹಿಂಗೆ ಬರಂಗಿಲ್ಲ ಬೇ, ಇದು ಹಿಂಗೆ ಬರ್ತೈತಿ ಬೇ, ಇದು ಹಿಂಗೆ ಹಾಕತಿ ಬೇ, ಇದು ಹಿಂಗೆ ಆಗಂಗಿಲ್ಲ ಬೇ ಅಂತೇಳಿ ಕಡೆ ಕೇಳಿಬಿಡವ. ಗೊತ್ತೈತೆ ಅವಾಗ ಜನಸಾಮಾನ್ಯರಿಗೆ ನಾನು ದೊಡ್ಡವನಲ್ಲ, ಅವ್ರು ನನ್ನನ್ನು ಬೆಳೆಸ್ಯಾರ, ಅವ್ರಿಗೆ ನಾನು ಏನೂ ಅನ್ನೋದಲ್ಲ. ಗಿಲ್ಲಿಗೆ ಗೊತ್ತದ, ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಜನಸಾಮಾನ್ಯರು ಯಾರು ಬೇಕಾಗಿಲ್ಲ, ಇವರೇ ದೊಡ್ಡ ಡಾನ್ಗಳು, ಇವ್ರು ಜಡ್ಜಸ್ಗಳು ಎಲ್ಲರ. ಸಂಗೀತ, ವಿನಯ್, ಶ್ರುತಿ ಮೇಡಮ್ಮ, ಈ ಚಂದನ್ ಪಾಪ ಅಷ್ಟರ ಮಟ್ಟಿಗೆ ಏನು ಪ್ರೋಮೋದೊಳಗೆ ಕಾಣಿಸಲಿ, ಇವ್ರದೇ ನೋಡ್ಬೇಕು ಎಲ್ಲ ಪ್ರೋಮೋದೊಳಗೆ. ಅಲ್ಲಲ್ಲಿ ಎಷ್ಟು ನಾಟಕ ಹಚ್ಚಿರೋ ನಿಮ್ಗೆ ಅರ್ಥ ಆಕತ್ತಿಲ್ಲ ಅಂತೀನಿ ನಾನು. ಎಷ್ಟು ನಾಟಕ ಹಚ್ಚಿರೋ ನೋಡಿ ನಮಗೆ. ನೀವು ತಗೊಳ್ಳೋದೇ 3 ಜನ ಅಂತ ನೀವೇ ಅಲೌನ್ಸ್ ಮಾಡಿರಿ, ಕಲರ್ಸ್ ಕನ್ನಡ ವಿತ್ ಬಿಗ್ ಬಾಸ್ ಟೀಮ್ ತಗೊಳ್ಳೋದೇ 3 ಜನ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡಕತ್ತೀರಿ ಅಗ್ನಿಸಾಕ್ಷಿ ಒಳಗೆ. ಅಂದ್ರೆ ಪ್ರತಿ ವರ್ಷ ಏನು 20 ಮಂದಿನ ತಗೊಳ್ತಿದ್ರಣ್ಣ, ಪ್ರತಿ ವರ್ಷ ಇಬ್ಬರನ್ನೇ ತೊಗೊತಿದ್ರಿ, ಈ ಸರಿ ಒಬ್ಬರನ್ನ ಹೆಚ್ಚಿಗೆ ತೊಗೊತೀರಿ. ಒಬ್ಬರನ್ನ ಹೆಚ್ಚಿಗೆ ತಗೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಐ ಡ್ರಾಮಾ ಬೇಕಾ? ಆ ಬಿಗ್ ಬಾಸ್ನವರು ನಿಮ್ಮನ್ನು ಚೂತ್ಯ ಮಾಡಕಚ್ಚಾರ, ಅಲ್ಲಿ ಜಡ್ಜ್ ಮಾಡಿ ನಿಮ್ಮನ್ನು ಚೂತ್ಯ ಮಾಡಕಚ್ಚಾರ. ನಿಮ್ಗೆ ಅರ್ಥ ಆಗವಲ್ತು, ಅರ್ಥ ಆಗೋದಿಲ್ಲ ನಿಮ್ಗೆ. ಯಾಕಪ್ಪ ಪೇಮೆಂಟ್ ಕೊಡ್ತಾರ. ನೀವು ಅನ್ಕೊಂಡ್ಬಿಟ್ಟಿರಿ ನಮ್ಮನ್ನು ಕರೆಸಾರ, ನಾವು ಯೋಗ್ಯತೆ ಐತೆ, ನಾವು ಇನ್ನೊಬ್ಬರನ್ನ ಆಯ್ಕೆ ಮಾಡಕ್ಕೆ ದಮ್ ಐತಿ, ನಮ್ಗೆ ಆ ಶಕ್ತಿ ಅದು, ಅದಕ್ಕೆ ನಮ್ಮನ್ನು ಕರೆಸಾರ ಅಂತ ನೀವು ತಿಳ್ಕೊಂಬಿಟ್ರಿ ನೀವು. ಹಾಗಾಗಿ ನಿಮಗೆ ಅದು ಅರ್ಥ ಆಗೋದಿಲ್ಲ, ಅರ್ಥನೂ ಆಗೋದಿಲ್ಲ. ನೀವು ಜನರ ಹತ್ರ ನೆಗೆಟಿವಿಟಿ ಮಾಡ್ಕೊತಾನೆ ಹೋಗ್ತೀರಿ. ಗಿಲ್ಲಿಗೆ ಅರ್ಥ ಆಗ್ಯದದು. ಇದು ಜನಸಾಮಾನ್ಯರ ವಿಚಾರ, ಅವ್ರು ನನ್ನನ್ನು ಬೆಳೆಸಾರ, ಅವ್ರಿಗೆ ನಾನು ಯಾವತ್ತೂ ಕೂಡ ಎದುರು ಮಾತಾಡಬಾರ್ದು. ಯಾಕಂದ್ರೆ ಕೆಲವೊಂದು ಆಗ್ತವೆ, ಅಲ್ಲಿ ಎಲ್ಲರಿಗೂ ಕೂಡ ಸಾಮರ್ಥ್ಯ ಇದ್ದಕ್ಕಿದ್ದಂಗೆ ತೋರ್ಸಂದ್ರೆ ಎಲ್ಲಿದ್ದು ಬರ್ತೈತೆ, ಎಲ್ಲಿದ್ದು ಅಕಸ್ಮಾತ್ ಆಗದೇ ಇಲ್ಲದು. 5 ನಿಮಿಷ ಟೈಮ್ ಕೊಟ್ಬಿಟ್ಟು ನೀನು ಸಾಮರ್ಥ್ಯ ತೋರಿಸಿದ್ರೆ ಹೆಂಗೆ ತೋರಿಸ್ತಿ ಗೊತ್ತಿಲ್ಲ. ನಮ್ಮ ತೋರಿಸುವ ಮಕ್ಕಳು ನಾವು ಹೆಂಗೆ ತೋರಿಸ್ತೇವೆ ಮರ. ಈಗ ಸರಿಯಪ್ಪ, ನೀವು 4 ಮಂದಿಯಲ್ಲಿ ಕುಂತಿರಲ್ಲ, ಯಾವುದೇ ಗೇಮ್ ಆಡ್ಬೇಕಂತ ಈಗ ಅಗ್ನಿ ಪರೀಕ್ಷೆ ಒಳಗೆ ಬಂದಿರುವಂಥ ಸ್ಪರ್ಧೆಗಳಿಗೆ ಹೇಳ್ತಿರಲ್ಲ, ಆ ಗೇಮ್ ಮೊದಲು ನೀವು ಆಡಿ ತೋರಿಸ್ರಿ, ನೀವು ಯಾರು ಗೆಲ್ತೀರಿ ಅವ್ರು ಹೇಳ್ರಿ, ನಾನು ಒಪ್ಕೊತೀನಿ. ಸತ್ಯವಾಗಲಿ ಇದು ರೈಟ್. ಇದು ಅದಕ್ಕೇನು ಬಹುಮಾನ ಇರುತ್ತೆ ಅರ್ಧ ನಾನೇ ಕೊಡ್ತೀನಿ, ದುಡ್ಡು ಆಯ್ತಾ. ಫಸ್ಟು ನೀವು ಗೇಮ್ ಆಡ್ರಿ, ಅದಾದ ನಂತರ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರುವಂತಹ ಆ ಸ್ಪರ್ಧೆಗಳನ್ನು ಕರೆಸಿ ಆ ಗೇಮ್ ಆಡಿಸ್ರಿ. ನೀವು ಯಾರು ಗೆಲ್ತೀರಿ, ನೀವು ಹೆಂಗೆ ಗೆಲ್ತೀರಿ ನೋಡಮ್ಮ. ಅವ್ರು ಅರ್ಚಾಡಿದ್ರು ಬೈತಿರಿ, ಕಿರ್ಚಾಡಿದ್ರು ಬೈತಿರಿ, ಹಂಗಂದ್ರೂ ಬೈತಿರಿ, ಹಿಂಗಂದ್ರೂ ಬೈತಿರಿ, ಪಾಸಿಟಿವ್ ಮಾತಾಡಿದ್ರು ಬೈತಿರಿ, ನೆಗೆಟಿವ್ ಮಾತಾಡಿದ್ರು ಬೈತಿರಿ. ಹೆಂಗೆ ಒಮ್ಮರ ಗೆಟ್ ಲಾಸ್ಟ್ ಅಂತೀರಿ. ಇಲ್ಲಿಂದ ಹೋಯ್ತಾರ ಏನು ಇವ್ರ ಅಪ್ಪನ ಮನೆಯಿಂದ ತಂದು ಬಿಟ್ಟಿದ್ದಾರೆ ಇವರು ದುಡ್ಡು. ಇವ್ರ ಅಪ್ಪನ ಮನೆಯಿಂದ ತಂದು ಇವರು ಅಗ್ನಿಸಾಕ್ಷಿ ಒಂದು ಕಾರ್ಯಕ್ರಮ ನಡ್ಸಕಚ್ಚಾರ. ಅಗ್ನಿ ಸಾಕ್ಷಿ ಅಂತ ನೋಡಿ ನಾನು ಅಗ್ನಿ ಪರೀಕ್ಷೆ ನಡ್ಸಕಚ್ಚಾರ. ಅಂತ ದೊಡ್ಡ ಕಿಚ್ಚ ಸುದೀಪ್ ಅವರೇ ಜನರನ್ನ ಅಷ್ಟು ಸೂಕ್ಷ್ಮವಾಗಿ ಸಂಬಳಿಸ್ತಾರೆ ಅವರು. ಬೇಕಾದ್ರೆ ನೋಡ್ರಿ, ಈ ಅಗ್ನಿ ಪರೀಕ್ಷೆ ಬಗ್ಗೆ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ ಮುಂದಿನ ದಿನಮಾನಗಳಲ್ಲಿ. ಅದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಅದನ್ನ ಎಲ್ಲರೂ ಒಪ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಹೇಳುವಂಥದ್ದು ಯಾರು ಇರ್ತಾರೋ ಅವ್ರನ್ನ ಜನ ಒಪ್ಕೊಳ್ಳುವಂಗೆ ನೀವು ಇರಬೇಕು. ಆ ವ್ಯಕ್ತಿತ್ವ ನಿಮ್ಮಲ್ಲಿ ಇರಬೇಕು. ಈ 4 ಜನಕ್ಕೆ ನಿಮ್ಮಲ್ಲಿ ಯಾರಿಗೂ ಕೂಡ ಆ ಲಾಯಕ್ಕಿಲ್ಲ, ಆ ಕೆಪಬಿಲಿಟಿ ಇಲ್ಲ. ಯಾಕಪ್ಪ ನೀವು ಮಾತನಾಡುವ ಭಾಷೆಯಲ್ಲಿ ತಿಳಿತೈತೆ, ನೀವು ಜಡ್ಜಸ್ ಸ್ಥಾನಕ್ಕೆ ಲಾಯಕ್ಕೆ ಇಲ್ಲ, ಅನ್ಲಾಯಕ್ ನೀವೆಲ್ಲ. ಯೋಗ್ಯತೆನೇ ಇಲ್ಲ, ಯೋಗ್ಯತೆ ಇಲ್ಲದಿರುವಂಥ ಜಡ್ಜಸ್ಗಳು ನೀವೇನು ಮಾಡಿರಪ್ಪ. ವಿನಯ್ ಗೌಡ ನೀನು ಎಷ್ಟನೇ ಸ್ಥಾನಪ್ಪ ಸೀಸನ್ 10 ಒಳಗೆ? ನೀನು 4ನೇ ಸ್ಥಾನ. ಸಂಗೀತ ಮುದುಕಿ ನೀ ಎಷ್ಟವ? ನೀನು 3ನೇ ಸ್ಥಾನ. 3ನೇ ಸ್ಥಾನದೊಳಗೆ ಇಷ್ಟು ಬಿಡಪ್ಪ, ಇಷ್ಟು ದೊಡ್ಡ ಇದು ಬ್ಯಾಡ್. ಇದು ಚಲೋ ಅಲ್ಲದು. ಯಾಕಪ್ಪ ನಮ್ಗೆಲ್ಲರಿಗೂ ಗೊತ್ತದ ನಿಮ್ಮ ಯೋಗ್ಯತೆ ಏನದ, ನೀವು ಹೆಂಗೆ ಆಡಿರಿ. ಒಂದು ದಿನಕ್ಕೆ 15 ನಿಮಿಷ ಇವ್ರು ಸೆಲೆಕ್ಷನ್ ಆಗೋಕೆ ಇವ್ರಿಗೆ ಏನೋ ಒಂದಿನ ಸೆಲೆಕ್ಷನ್ ಮಾಡ್ಬಿಡೋಕಂತ ಹೆಂಗೆ ಹೇಳಿದ್ರು ಅಪಾರ್ಥ ಮಾಡ್ಕೋತೀರಿ ನೀವು. ಈ ಕಡೆ ಹಂಗೆ ಹೇಳಿದ್ರೆ ಹಿಂಗೆ ತಿಳ್ಕೊತೀರಿ, ಹಿಂಗೆ ಹೇಳ್ದಂಗೆ ತಿಳ್ಕೊತೀರಿ. ಹೆಂಗೆ ನಾವು ಪಾಸ್ ಆಗ್ಬೇಕು? ಜನಸಾಮಾನ್ಯರನ್ನು ಹುಚ್ಚರ ತೊರಗ್ರ ನೀವು ಮಾಡಿ ತೋರಿಸ್ರಿ, ನಾವು ಮಾಡಿ ತೋರಿಸ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಊರಾಗ ನ್ಯಾಯ ಹೇಳ್ತಾನೆ ವ್ಯಕ್ತಿ ಅಂತಂತಂದ್ರೆ ಆತ ಕೊಲೆ ಸುಲಿಗೆ ಭ್ರಷ್ಟಾಚಾರ ಏನು ಮಾಡಿರ್ಬೋದು, ಯಾವುದೇ ಅಕ್ರಮ ಸಂಬಂಧ ಯಾವುದು ಇಟ್ಕೋಬಾರ್ದು. ಹಂಗಂದಾಗ ಎಲ್ಲರೂ ಆತ ಏನು ಹೇಳ್ತಾನೆ, ಆತ ಕಷ್ಟ ಬಿದ್ದಾನಪ್ಪ, ಆತ ಒಳ್ಳೆ ಮನುಷ್ಯದನಪ್ಪ, ಆತನಂಗೆ ನಾವು ರೂಢಿಸಿಬೇಕಂತೇಳಿ ಅವರು ಒಪ್ಕೊಂತಾರೆ. ಅದನ್ನು ಬಿಟ್ಟು ನೀನೇ ಕೊಲೆ ಸೂಲಿಗೆ 108 ಅಕ್ರಮ ಸಂಬಂಧ ಮನುಷ್ಯನಾಗ ಇಟ್ಕೊಂಡು ಎಲ್ಲರಿಗೆ ಕಾಣಂಗೆ ಇಟ್ಕೊಂಡು ನಾಳೆ ನ್ಯಾಯ ಹೇಳಕ್ಕೆ ಗಂಡ ಹೆಂಡತಿ ಜಗಳ ನ್ಯಾಯ ಹೇಳಕ್ಕೆ ಹೋದ್ರೆ ಬೋಸುಡಿಕೆ ನೀನು ಹೇಳತ್ತೆ, ನೀನೇನು ಮೊದ್ಲು ನೀನು ಸರಿ ಇರೋ ಮೊದ್ಲಂತೆ ಉಗಿದು ಕಳಿಸಿ ಬಿಡ್ತಾರ. ಆದ್ರೆ ಎಲ್ಲರೂ ಉಗುಳಂಗಿಲ್ಲ. ಯಾಕಪ್ಪ ಎದುರಿಗೆ ಮಾತಾಡ್ಬಾರ್ದು ಬಿಡು, ಅವ್ನು ಏನಂತೆ ಸುಮ್ಮನೆ ಹ್ಞೂ ಅಂತಾರೆ. ಅದಾದ್ಮೇಲೆ ಇವನು ಯೋಗ್ಯತೆ ಗೊತ್ತೇಳಿ ನಮ್ಗೆ ಅಂತಾರೆ. ಸೊ ಅದ್ರಂಗೆ ನಿಮ್ಮದು ಅದೇ ಬಾಳೆವಾಗೈತೆ. ಎದುರಿಗೆ ಯಾರು ಅನ್ನೋಳ್ರಿ ನಿಮ್ಗೆ ಯೋಗ್ಯತೆ ಇಲ್ಲ, ನೀವೇನು ಕಡ್ದು ಕಟ್ಟಾಕಿರಂತ ಸುಮ್ಮನೆ ಜಡ್ಜಸ್ಗೆ ಅನ್ನಬಾರ್ದು, ಅಲ್ಲಿ ತನಕ ಹೋಗಿ ಅವಕಾಶ ಕೊಟ್ರಂತೆ ಬಂದಾರ. ನಾನಾಗಿದ್ರೆ ಈಗ ಅಂದು ಬರ್ತಿದ್ದೆ. ಸೊ ಹಂಗಾಗಿ ಅವೆಲ್ಲ ಬಿಡ್ರಿ. ನಿರಂಜನ್ ದೇಶಪಾಂಡೆ ಸತ್ಯ ಒಪ್ಕೊಂಡ್ರ ಹುಲಿ. ನಿನಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿರಿ. ಧನ್ಯವಾದ.